ಕಾರ್ಕೋಗಿ ಕೆಲಸ ಮಾಡೋದು ಒಂದ, ನಮ್ಮೂರ್ ಗುಟ್ಟಕ್ಕ ಕಲ್ಲೆ ತಗೋದು ಒಂದ. ಆ ಧರ್ಮವಂತ ತನ್ನ 2 ಎಕರೆ ಜಮೀನು ನಮ್ಮೂರ್ ಸಾಲಿ ಕಟ್ಟಾಕ, ನಮ್ಮೂರ್ ಸಾಲಿ ಮಕ್ಕಳು ಚಂದಾಗಿ ಸಾಲಿ ಕಲಿಲಂತ ತನ್ನ 2 ಎಕರೆ ಜಮೀನು ಕೊಟ್ರ. ಆ ಜಮೀನಿನ ಮೇಲೆ ನಮ್ ಸಾವುಕಾರಂದು ಕೆಟ್ಟ ದೃಷ್ಟಿ ಬಿದ್ದೈತ್ರಿ ಅಪ್ಪ. ಆ ಧರ್ಮವಂತ ಹೇಳಿದ ಗರುಡ ಇದನಲ್ರಿ, ಹುಲಿ ತಂಗಿದನ್ರಿ ಹುಲಿ ತಂಗಿದನ. ಅವ್ರಿಬ್ಬರಿಗೂ ಯುದ್ಧ ಕದನ ಶುರುವಾತಂದ್ರ ಸಾಕ. ಆ ರಾವಣ ಮತ್ತು ಶ್ರೀರಾಮ ಯುದ್ಧ ಶುರುವಾದಂಗತೈತೆ. ಆ ಯುದ್ಧ ನೋಡೋದೇ ಒಂದು ನಮ್ಮ ಕೆಲಸ. ಏನ್ ಮಾಡೋದ್ರಿ, ನಮ್ದು ಒಂಟಿ ಜೀವನ ಬಹಳ ಬೇಜಾರಾಗೈತೆ. ನನ್ನ ಹೆಂಡತಿ ಗರ್ತಿ ಅಂಗವ ಇದ್ದಂಗಿದ್ಲು. ದೇವರು ಬಹಳ ಕೆಳಗಡೆ ಚಲೋ ಇದ್ದವ್ರನ್ನ ತನ್ನ ಹತ್ತಿರಲ್ಲ. ದೇವರು ಬಹಳ ಕೆಳಗಡೆ ಚಲೋ ಇದ್ದವ್ರನ್ನ ತನ್ನ ಹತ್ತಿರ ಲಗೋನ್ ಕರ್ಕೊಂಡ್ ಬಿಡ್ತಾನ, ಇದ್ದವ್ರ ತೊಂದರೆ ಕೊಡ್ತಾನ. ಹಾಗೆ ನೆನಪಾದ್ರೆ ಸಾಕ, ರಾತ್ರಿ ನಂಗೆ ನಿದ್ದಿನೇ ಬರೋದಿಲ್ಲ. ನಿನ್ನ ನಡುವು ಎಂತ ಸಂಗ ಮೈಯೆಲ್ಲ ಸೇದು ಹಣ್ಣ ಗಂಡ ನಾಜೂಕು ನನಗೆ ಗಂಡ ಹುಡುಗಾಡ ಹುಡುಗಿ ಗಂಡ ನಡುವು ಎಂತ ಸಂಗ ಹುಡುಗಾಡ ಹುಡುಗಿ ಗಂಡ ನಾಜೂಕು ನನಗೆ ಗಂಡ ಕನಸಿನಾಗ ಗಾಡಿ ನನಗ ಮಾಡಿದಲ್ಲ ನೋಡಿ ಸರ್ಗೈತೆ ನನ್ನ ಬಾಡಿ ನಾನೇ ಹುಚ್ಚುಕೊಂಡು ಹುಡುಗಾಡ ಹುಡುಗಿ ಗಂಡ ರಾಜೂಕು ಹುಡುಗಿ ಗಂಡ ಹುಡುಗಾಡ ಹುಡುಗಿ ಗಂಡ ರಾಜೂಕು ಹುಡುಗಿ ಗಂಡ ನಿನ್ನ ನಡುವು ಎಲ್ಲ ಸಣ್ಣ ಎಲ್ಲ ಸೇಬು ಗಂಡ
ಕಳ್ಸನ ಕಂಡೆನ ನಾನು ಒಳ್ಳೆ ಮರ ಕಳ್ಸ್ರ ಹಿಂಗಾಗದು. ಆ ನಾಗೇಂದ್ರಪ್ಪ ಸೌಕರ್ಗೆ ವಿಷಯ ತಿಳಿಸೋದು ಹೇಳೋದೇ ಮರ್ತ್ಬಿಟ್ಟೆ. ಲಗನ್ ಹೋಗ್ತೀನಿ ನಾನು. ನಂತರ ಬರ್ತೀನಿ ಅಂತ ಹೇಳಿದ ರಾಜೇಶ್ ಇನ್ನು ಯಾಕೆ ಬರಲಿಲ್ಲ? ಓ ಮಣಿಕಾ, ನನ್ನ ದಾರಿಯನ್ನು ಕಾಯ್ತಿರು ಏನು? ಕಾಲೇಜ್ ಬಿಟ್ಟ ನಂತರ ಭೇಟಿಯಾಗೋ ಅಂತ ಹೇಳಿದ್ರಲ್ಲ, ಏನಾದ್ರೂ ವಿಷಯ ಇದೆಯಾ? ಹಾ, ಮೊನ್ನೆ ನಡೆದ ಫಂಕ್ಷನ್ ಹಾಗೂ ಅಲ್ಲಿನ ಕಾರ್ಯಕ್ರಮ ಹೇಗೆ ನಡೆದವು ಮಣಿಕಾ? ನೋಡಿ, ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ದೇವೆ. ಆದ್ರೆ ಎಕ್ಸಾಮ್ ನಲ್ಲಿ ಆಗಾಗ ನಾವಿಬ್ರು ಭೇಟಿಯಾಗೋದೇನೋ ನಿಜ. ಆದ್ರೆ ಕಾಲೇಜಿನಲ್ಲಿ ನಡೆದ ಫಂಕ್ಷನ್ ನಲ್ಲಿ ನಾವಿಬ್ರು ಪಾರ್ಟ್ನರ್ ಆಗಿ ಹಾಡಿ ಕುಣಿದಿದ್ದು ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಹೌದಾ, ಅಷ್ಟು ಸಂತೋಷವಾಯ್ತಾ? ಹೌದು, ಅದೊಂದು ನನಗೆ ಮರೆಯಲಾಗದ ಸಂಭ್ರಮ. ಹಾ, ನನಗೂ ಕೂಡ ಅಷ್ಟೇ ಸಂತೋಷ ಆಯ್ತು. ಸರಿ, ಟೈಮ್ ಆಯ್ತು, ಹೋಗೋಣವೇ? ಹಾ, ನಿಂತ್ಕೊಳ್ಳಿ ರಾಜೇಶ್, ನಿಮ್ ಹತ್ರ ಸ್ವಲ್ಪ ಮಾತನಾಡೋದಿದೆ. ಅದು ಯಾವ ಮಾತು ಕೇಳು ಮೋನಿಕಾ, ನನ್ನ ಮುಂದೆ ಸಂಕೋಚ ಏಕೆ? ಚೇಚೆ, ಸಂಕೋಚವೇನಿಲ್ಲ. ಆದ್ರೆ ಆ ಮಾತನ್ನು ಹೇಗೆ ಕೇಳಬೇಕು ಅಂತ ಭಯ ಆಗ್ತಾ ಇದೆ ಅಷ್ಟೇ. ಹಾ, ನಮ್ಮ ಮುಂದೆ ಭಯವೇ? ಫ್ರೆಂಡ್ಶಿಪ್ ಇದ್ದ ನಮ್ಮ ಕಾರಣ ಯಾಕೆ ಭಯ ಬಂದೀಯಾ? ರಾಜೇಶ್, ನಾನಂತೂ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಮೋನಿಕಾ, ನೀವು ಶ್ರೀಮಂತರು, ನಾನು ಬಡ ಮನೆತನದಿಂದ ಕುಟುಂಬದವ. ಈಗ ನಾನು ನಿಮಗೆ ಸರಿಯಾಗಲು ಸಾಧ್ಯವೇ? ನಾನು ನಿಮ್ಮನ್ನು ಮೆಚ್ಚಿಕೊಂಡ ಮೇಲೆ ಅದೇ ನನ್ನ ಶ್ರೀಮಂತಿಕೆ. ಸರಿ, ನಾನು ವಿಚಾರ ಮಾಡಿಕೊಂಡು ಒಂದು ವಾರದ ನಂತರ ಹೇಳ್ತೇನೆ. ಸರಿ, ಬರಲೇ? ಸರಿ, ಹಾಗಾದ್ರೆ ವಿಚಾರ ಮಾಡಿ ಹೇಳಿ. ನಿಮ್ಮ ಬರುವಿಕೆಗೋಸ್ಕರ ನಾನು ಸದಾ ಕಾಯ್ತಾ ಇರ್ತೇನೆ. ಹೌದಾ? ಹಾಗಿದ್ರೆ ಮೊನ್ನೆ ನಡೆದ ಫಂಕ್ಷನ್ ಅಲ್ಲಿ ಈಗ ಆಡಿ ಕುಣಿಯೋಣವೇ? ಹಾ, ಸರಿ.
ಸರಿ ಬಾಯ್. ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಸಾರಾಯಿ ಶೇಷೆಯಳು ನನ್ನ ದೇವಿ ಕಾಣುವಳು ಸುಮಾಳುವೆ ಅವಳಾಗುತ್ತ ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ನಾ ಯಾರ ಕುಡುಕ ಕುಡುಕ ಮಂಜ ನಾ ಕುಡುರು ನಾ ಯಾಕೆ ಬರ ನಾ ಮನೆ ಏನಪ್ಪ ಅಂದ್ರ ಪೆಟ್ರೋಲ್ ಡೀಸೆಲ್ ಬೆಲೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಏರ್ಸೋದು ಇಳಿಸೋದು ಏರ್ಸೋದು ಇಳಿಸೋದು ಮಾಡ್ತಾರೆ ನಮ್ಮ ಎಣ್ಣೆ ಬೆಲೆ ಏರ್ಸೋದು ನೋಡ್ರಿ ಯಾಕಂದ್ರ ನಮ್ಮ ಎಣ್ಣೆ ಬೆಲೆ ಇಳಿಸಿದ್ರ ಈಗಿನ ಸರ್ಕಾರ ನಡ್ಸೋಕಾಗಂಗಿಲ್ಲ ಅಂತ ನಮ್ಮ ದೇಶದಾಗ ಎಷ್ಟು ಜನ ಕುಡುಕರು ಅಷ್ಟು ಜನ ಸೇರಿ ಒಗ್ಗಟ್ಟು ಮಾಡಿದ್ರ ಅವಾಗ ನೋಡ್ರಿ ನಮ್ಮ ಎಣ್ಣೆ ಬೆಲೆ ಆದ್ರ ನಮ್ಮಲ್ಲಿ ಹೊಂದಾಣಿಕೆನಿಲ್ಲ ಬಹಳ ಬಣ್ಣಗಳಿದಾವ ಅಲ್ರಿ ಅಪ್ಪ ಚಾ ಕುಡ್ದನಿಗೆ ಚಾ ಕುಡ್ಕಾಣಂಗಿಲ್ಲ ಹಾಲು ಕುಡ್ದನಿಗೆ ಹಾಲು ಕುಡ್ಕಾಣಂಗಿಲ್ಲ ನೀರು ಕುಡ್ದನಿಗೆ ನೀರು ಕುಡ್ಕಾಣಂಗಿಲ್ಲ ಸ್ವಲ್ಪ ಏನು ಹೆಣ್ಣು ಮಕ್ಕಳು ಸ್ವಲ್ಪ ಚಿಂತೆ ಮಾಡಿದ್ರ ಅದಕ್ಕೆ ಏನಂತಾರ ಗೊತ್ತದನ ಚಾಯಸ್ ಬಂದ ಕೋಟಿ ಬಂದ ರೂಪಾಯಿ ಕುಡ್ಕ ಬಂದ ಅಂತಾರ ಥರ್ಡ್ ಕ್ಲಾಸ್ ಕುಡ್ಕ ಬಂದ ಅಂತಾರ ನಾವಂತಾರ ಥರ್ಡ್ ಕ್ಲಾಸ್ ಕುಡ್ಕ್ರೆ ಬಿಡ್ರಿ ನಾವ್ ಇಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರ ಅವಾಗ ಯಶಸ್ವಾಗದೆ ನೋಡ್ರಿ ಊರಾಗಿನ ಮಂದಿ ಇವ ಏನು ಕುಡ್ಕ ಇದಾನಂತಾರ ನಾವ್ ಮುಂಜಾನೆ ಎದ್ದ ಬಾರು ಬಾಗಿಲು ಬಡದ ಒಂದು ನೈಂಟಿ ತಗೊಂಡು ಮಲ್ಕೊಂಡ್ರೆ ಸಾಕು ಎದ್ದ ರಾತ್ರಿ ಆದ್ರೆ ದೇಶ ಚಿಂತೆ ಬೆಳಕಾದ್ರ ಮನೆ ಚಿಂತೆ ಊರಾನ ಮಂದಿ ಬೇಕಾದನ್ ನಂದು ನಾ ಮಾಡವನ ಯಾರು ಕೇಳ್ತಾರ ಬಿಡ್ರಿ ಸಾಕಾಗೋಗ್ಯದ್ರಿ ಟೇಲರ್ ಕೆಲಸ ಮಾಡ್ಬಾರ್ದು ನೋಡ್ರಿ ಸೀಸನ್ಗ ಬ್ಯಾಸಿಗೆ ಇದ್ದಂಗ ಇತ್ತಿದ್ದಾಗ ಗಿರಾಕಿನೇ ಇಲ್ಲ ಮುಂಜಾನಿಂದ ಹಿಡ್ದು ಸಂಜೆ ಮಠ ಕುಂತ್ರು ಒಬ್ಬರು ಅರಿವಿ ಹಾಕಕ್ ಬರೋಲ್ರಿ ಏ ಸಂಜು ಮಾಮ ಬರೋಲಿಯ ನಂದ ಲಂಗ ಬಡಿವಲಿ ಅಂತ ಹೇಳಿ ನಾ ಮುಂದ ತಾ ಮುಂದ ಅಳತಿ ಕೊಡಕ್ ಮುಂದ್ ಬಂದ್ ನಿಂತಿದ್ರು ಹುಡುಗಿರು ಇವಾಗಂತೂ ಒಂದು ಹುಡುಗಿರು ನಂದು ಒಲೆ ಅಂತ ಹೇಳಿ ಬರೋಲ್ರಿ ಹಿಂಗಾದ್ರೆ ಹೆಂಗ್ ಜೀವನ ಮಾಡೋದಂತೀನಿ ನಮಗ್ ಮಾಡಕ್ ಬಾಳ ದೊಡ್ಡ ಕೆಲಸ ಇವ ಬಂದ ನಂದೆಲ್ಲ ಸಪ ಅಂತ ಇಲ್ಲೇ ಸಂಜೆ ಎಲ್ಲ ನಾಳೆ ಬೈಕ್ ಹೋಗಿ ಜಿಗಿಲೇ ಲೇ ಕುಡುಕ್ ಮಂಜ ಕಾಳ ಬೈಕ್ ಜಿಗಲೇ ಮಂಜ ಅರೇ ಮಂಜ ತುಡಕ್ಕೆ ತುಡಿಮಿಲ್ಲ ಅಂದ್ರೆ ಒಟ್ಟಿಗೆ ನಾ ಸೊಳ ಮಾಡ್ತೀನಿ ಜನಪ್ಪ ದುಡಿಯಕ್ ಯಾವ ದುಡಿಮೆ ಆದ್ರೇನ ಭೂಮಿ ಮೇಲೆ ಹುಟ್ಟಿ ಬಂದಿವ ಅಂದ್ಮೇಲೆ ಯಾವ್ದಾದ್ರು ಉದ್ಯೋಗ ಮಾಡಿ ಹೊಟ್ಟೆ ಜೀವನ ಸಾಗಿಸ್ಬೇಕಪ್ಪ ಮಂಜಪ್ಪ ಹಂಗಾರ ದುಡ್ಕೊಂಡು ತಿಂದು ನೀನು ಜೀವನ ನಡೆಸಂದಂಗ ಆಯ್ತೆ ನಮ್ದಾಗಲ್ಲ ಕಾಲೇಜ್ ಕಲಿತಾಗ ಸಾಕಷ್ಟು ಸಲ ಕಲಿತು ನೀರೇ ತಿರುಗಾಳಿಗೆ ತಿರುಗಾಡಿ ಅಂತ ನಮ್ಗೆ ಸಾಕಾಗಿ ಹೋಗ್ಬಿಟ್ಟದ
ಇನ್ನು ಮುಂದೆ ಬೀರ್ ಬಾಟ್ಲಿನಾಗೈತೆ ಯೋಗಿ ಪಡೆದಿದ್ದೆ ಹೀಗೆ ಜೋಗಿ ಪಡೆದದ್ದು ಜೋಗಿಗೆ. ಅದಿರ್ಲಿ ಏನದ ಕೈಯಾಗ ಬಾಟ್ಲಿ ಸಾಲಿ ಕಲ್ತಿ ವಿದ್ಯಾವಂತವನಾಗಿ ನಮ್ಮಂತವ್ರಿಗೆ ಬುದ್ಧಿ ಹೇಳೋದು ಬಿಟ್ಟ ಈ ನಮನೆ ಕುಡೆ ಕತ್ತಿಯಲ್ಲ ಆಯ್ದ. ಹೌದರೇ ಸಂಜೆ ನೀ ಹೇಳೋ ಮಾತು ಕರೆ ಐತಿ ನೋಡ್ಲ, ಇದಕ್ಕೊಂದ ಪರಿಹಾರ ಹುಡುಕ್ಲೇಬೇಕಲ್ಲಿ. ದುಡ್ಕೊಂಡು ತಿಂದ್ರ ದೇವ್ರ ಎದರಿಕೆನೇ ಇಲ್ಲ ಅಂತ ನಮ್ಮ ಬಾಲವನರು ಶಿವಕುಮಾರ್ ತಾತನ ಹೇಳಿದಲ್ಲಿ. ಅದಕ್ಕ ಇಲ್ಲಾಂದ್ರೆ ನಾವು ದರ್ಜಿ ನನ್ನ ಮಕ್ಳು ಆಗ್ಬಿಡ್ತೀವಿ. ಇನ್ನು ಮುಂದೆ ನಾವು ಚಂದಾಗಿ ಬಾಳೆ ಮಾಡ್ಕೊಂಡು ತಿಂತೀವಿ, ಕುಡಿಯೋದೇ ಬಿಟ್ಟು ಬಿಡ್ತೀನಿ ಬೇಕಾ ನಿನ್ ಮೇಲೆ ಆಡ. ಏನ್ ನನ್ನ ಮೇಲೆ ಯಾಕೆ ಆಡ್ತೀರಿ ದೊಡ್ಡ ನನ್ನ ಮಗನ? ಮೊದ್ಲ ಕೆಲಸ ಮಾಡ, ಕುಡಿಯೋದನ್ ಬಿಟ್ಟು ತೋರ್ಸ. ನೀನ್ ನನ್ನ ಫ್ರೆಂಡ್ ಅಂತ ಬೆಲೆ ಬರ್ತೈತೆ. ನಾನಿನ್ನ ಮತ್ತೆ ಭೇಟಿ ಆಗ್ತೀನಿ. ಹಂಗ ನಾವು ಹೋಗಿ ಬರಲ್ಲ. ಹೋಗಿ ಬಾ. ಇವರು ರಂಜು ಅಂತೇಳಿ, ಇವರು ಬಹಳ ವರ್ಷದಿಂದ ಒಬ್ಬ ಲೈನ್ಮನ್ ಆಗಿ ಗ್ಯಾಂಗ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈಗ ರಿಟೈರ್ಡ್ ಆಗಿದ್ದಾರೆ. ಅದಕ್ಕಾಗಿ ಇವರಿಗೆ ಸನ್ಮಾನ. ಹಾಗೂ ಕಾರಟಗಿ ಮನ್ಸೂರ್ ಅವರು ಗುರುಗಳು, ಅವರಿಗೆ ಕೂಡ ಈ ಒಂದು ಸಂಘದಿಂದ ಸನ್ಮಾನ.
ಅಳುಕಿದಾಗ
ನಾನು ಯಾರು? ದುಡ್ಡಿನ ದೊರೆ. ದುಡ್ಡಿದ್ದವನೇ ದೊರೆ ಇಂದಿನ ಈ ಕಲಿಯುಗದಲ್ಲಿ. ದುಡ್ಡಿನ ದುರಹಂಕಾರದಿಂದ ನಡೆದಿದೆ ಇಂದಿನ ಈ ಕಲಿಯುಗದ ಕರ್ಮಕಾಂಡ. ಅನ್ಯಾಯ ಅಧರ್ಮವೆಂಬ ಹೆಬ್ಬೆರಳ ರೆಕ್ಕೆಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರುತ್ತಾ ಕ್ರೌರ್ಯ ಎಂಬ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಬಡ ಜೀವಿಗಳ ಹಸಿ ಮಾಂಸವನ್ನೇ ಹರಿದು ಹೆಣದ ಬಣವಿಯನ್ನೊಟ್ಟಿದೆ ಹಣವೆಂಬ ಹಕ್ಕಿ. ದರ್ಪದಿಂದ ಮೆರೆಯಬೇಕಾದರೆ ದುಡ್ಡುಳ್ಳವನಾಗಿರಬೇಕು, ಇಲ್ಲ ರಾಜಕಾರಣಿಯಾಗಿರಬೇಕು, ಇಲ್ಲ ಕೊಂಡವರ ತಲೆ ಒಡೆದಾಗಲೇ ಈ ಭೂಮಂಡಲದಲ್ಲಿ ಒಡೆಯನಾಗಿ ಮೆರೆಯಬಹುದು. ಅದೇ ಈ ನಾಡದರೆ ನಾಗೇಂದ್ರ ಪ್ರಸಾದನ ನಾಗತಂತ್ರ. ನಾನು ಇಷ್ಟೊಂದು ದಿಟ್ಟತನದಿಂದ ಮೆರೆದರು ನನ್ನ ದಿಕ್ಕು ಬದಲಾಯಿಸುವ ಧೈರ್ಯವಂತ ಹುಟ್ಟಿ ಬಂದಿಲ್ಲ ಈ ನಾಡಿನಲ್ಲಿ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ಈ ನಾಗೇಂದ್ರ ಪ್ರಸಾದನೆಂಬ ನರ ವ್ಯಾಘ್ರನ ದೃಷ್ಟಿಗೆ ಸುಟ್ಟು ಭಸ್ಮವಾಗುವುದು ಇದು ಶತಸಿದ್ಧ. ನಮಸ್ಕಾರ ರೀ ಸೌಕರ್ಯ. ಬಾ ವೆಂಕಪ್ಪ ಶೆಟ್ಟಿ, ಆ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದರೆ ಇಷ್ಟೊತ್ತು ಎಲ್ಲಿ ಹಾಳಾಗೋಗಿದ್ದೆ ಶೆಟ್ಟಿ? ನೀವು ಹೇಳಿದ್ದೆ ತಡ ರೀ, ಹೋಗಿದ್ದೆ. ಆದ್ರ ಇತ್ತಿದ್ದಾಗ ಈ ಊರಿನ ಬಡಪಾಳಿಗೆ ಬಾ ಸ್ವಲ್ಪ ಬಂದೈತೆ ನೋಡ್ರಿ ಅಪ್ಪ. ಹೌದು ಶೆಟ್ಟಿ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆ ಬೇಕೆನ್ನುವ ಬಡ ಭಿಕಾರಿಗಳ ಮಕ್ಕಳು ಹೆಚ್ಚು ಈ ಕಲಿಕಾಲದಲ್ಲಿ. ಅಂದ ಹಾಗೆ ಆ ಧರ್ಮವಂತನ ಮನೆಗೆ ಹೋಗಿದೆಯಲ್ಲ, ಕರೆದುಕೊಂಡು ಬಂದೆಯಾ? ನಮ್ಮ ಸೌಕಾರ ನಮ್ಮ ಧರ್ಮ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಬಾರಪ್ಪ ಧರ್ಮ ಅಂತಂದ್ರೆ ಎದಕ್ಕೆ ಹೇಳಿ ಕಳಿಸ್ಯಾರ ಅಂತ ಪ್ರಶ್ನೆ ಮಾಡ್ತಾ ನೋಡ್ರಿ ಆ ಧರ್ಮ ಅಂತ ನಡೆಯೋ ಗರುಡ. ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದರು ಆ ಧರ್ಮವಂತ ಹಾಗೂ ಅವನ ಅಳಿಯ ಗರುಡ. ಈಗೇನು ಬರ್ತಾರೋ ಇಲ್ಲವೋ? ಮೊದಲ ಬಹಳ ಸಂಖ್ಯೆಲ್ಲ ಮಾತಾಡಲ್ರಿ. ನಮ್ಮ ಸೌಕಾರು ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಯಾರ. ಬಾರಪ್ಪ ಧರ್ಮ ಅಂತಂದ್ರ ನೀವು ನಡೀರಿ ನಾ ಬರ್ತೀನಿ ಅಂತ ಹೇಳ್ದ. ಹಾ ಬಂದ ನೋಡ್ರಿ ಆ ಧರ್ಮ ಅಂತ. ನಮಸ್ಕಾರ ರೀ ಸೌಕರ್ಯ. ಬಾ ಧರ್ಮವಂತ, ಎಲ್ಲ ಕ್ಷೇಮವೇ? ದೇವರ ದಯದಿಂದ ಎಲ್ಲ ಕ್ಷೇಮ ಇದ್ದೀರಿ ಸೌಕರ್ಯ. ದೇವರ ದಯದಿಂದ ಕ್ಷೇಮವಿರುವೆಯೋ? ಎಲ್ಲಿರುವನು ಆ ನಿನ್ನ ದೇವರು? ಆ ಕಲ್ಲು ದೇವರ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆಯೇ?
ದೇವರ ದಯದಿಂದ ಈ ಜಗವು ಬೆಳಗುತ್ತಿರುವುದು. ಧರ್ಮವಂತ, ಈ ಇಂದಿನ ಈ ಕಲಿಕಾಲದಲ್ಲಿ ಎಲ್ಲಿರುವನು ಆ ದೇವರು? ಅವನು ಇದ್ದಿದ್ದರೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಬಿಡದೆ ಅವನ ಪೂಜೆಯನ್ನು ಮಾಡಿದವರಿಗೆ ಬೇಡಿದ್ದನ್ನು ಕೊಟ್ಟಿದ್ದರೆ ಬಡತನವೇ ಇರುತ್ತಿರಲಿಲ್ಲ ಈ ನಾಡಿನಲ್ಲಿ. ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳಲಿಕ್ಕಲ್ಲ ಸೌಕಾರ. ಈ ಭೂಮಿಯ ಜೀವಿಸುವ ನಮಗೆ ಜೀವ ಇರುವವರೆಗೂ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡಲಿ ಎಂದು ಈ ಭೂಮಿಯ ಮೇಲೆ ಏನೇ ನಡೆದರೂ ಆ ದೇವರ ಅಪ್ಪಣೆಯಂತೆ ನಡೆಯುತ್ತದೆ. ದೇವರು ಆ ದೇವರು ಹೇಳಿದ್ದನು, ನಿನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡು. ಆ ದೇವರ ದಯದಿಂದಲೇ ಜಗವು ಬೆಳಗುತ್ತಿರುವುದು. ಯಾಕೆ ಸೌಕಾರ, ನನ್ನ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟರೆ ನಿಮಗೇನು ನಷ್ಟವಾಗಿದೆ? ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ನಿನ್ನ 2 ಎಕರೆ ಜಮೀನು ಕೊಟ್ಟರೆ ನಾನು ನಿನಗೆ 4 ಎಕರೆ ಜಮೀನು ಕೊಡುವೆ. ನೀನು ಕೇಳಿದಷ್ಟು ಹಣ ಕೊಡುವೆ. ನಮ್ಮ ಧರ್ಮವಂತ, ಇನ್ನು 2 ಎಕರೆ ಹೊಲ ಕೊಟ್ರ ನಾವು 4 ಎಕರೆ ಹೊಲ ಮೇಲೆ ಹಣನ ಕೊಡ್ತೀವಿ. ಇಂಥ ಅವಕಾಶ ಕಳ್ಕೋಬೇಡ ನೋಡಪ್ಪ. ಇದ್ದ ಜಮೀನಿನಲ್ಲಿ ದುಡಿದು ಊಟ ಮಾಡುತ್ತೀವಿ ವೆಂಕಪ್ಪ ಶೆಟ್ಟಿಯವರೇ. ಮಾನವರು ಕೊಟ್ಟಿದ್ದು ಮನೆತನಕ, ದೇವರು ಕೊಟ್ಟಿದ್ದ ಕೊನೆತನಕ ಎಂಬಂತೆ ಇನ್ನೊಬ್ಬರ ಹಂಗೇನಿ ಬದುಕುವ ಮತೀನ ನಾನಲ್ಲ. ನೋಡು ಸೌಕಾರ, ನನ್ನ ಜಮೀನು ನನ್ನ ಸ್ವತ್ತು, ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲ. ಈ ಧರ್ಮವಂತ ಒಮ್ಮೆ ಮಾತು ಕೊಟ್ಟರೆ ಅದರಂತೆ ನಡೆದುಕೊಳ್ಳುತ್ತೇನೆ. ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುತ್ತೇನೆ. ಈ ನಾಡಿಗೆ ದೊರೆ ಎನಿಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ? ಛ! ಏನು ಧರ್ಮವಂತ, ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿರುವೆ ಎಂದಾಯಿತು. ನೀನು ಹೇಳುವ ಮಾತು, ನಿನ್ನ ಜಮೀನನ್ನು ನಾನು ಪುಗುಶೆಟ್ಟಿ ಕೊಡು ಎನ್ನುವುದಿಲ್ಲ, ಅದರ 4 ಪಟ್ಟು ಕೊಡುತ್ತೇನೆಂದರೂ ನೀನು ಒಪ್ಪುವುದಿಲ್ಲ. ಅಂದ ಮೇಲೆ ಮುಂದೆ ಜೀವನ ನಡೆಸುವುದು ಕಠಿಣವಾದೀತು. ಅಲ್ಲೇನು ಮಾಡಲು ಸಾಧ್ಯವಿಲ್ಲ ಸೌಕಾರ. ನಿಮ್ಮ ಗೊತ್ತು ಬೆದರಿಕೆ ಎದುರುವ ಬೆಪ್ಪನು ನಾನಲ್ಲ. ಸಮಾರಂಭದಲ್ಲಿ ಸನ್ಮಾನ ಮಾಡಿಸಿಕೊಂಡು ಶಪ್ಪಸ್ಕಿಡಿ ಪಡೆಯುವನಲ್ಲ ಈ ಧರ್ಮವಂತ. ಒಟ್ಟ ಮಾತಿನಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುತ್ತೇನೆ. ಬೇಡ ತಮ್ಮ, ನೀನೇನು ಶಂಬರ್ಪುರ್ಗಿ ಸರ್ದಾರ ಅಲ್ಲ. ಇದ್ದಿದ್ದು ಕಳ್ಕೊಂಡು ಇತ್ತದಾಗ ಹತ್ತಂಗೆ ಅಳ್ಬೇಡ. ನಮ್ಮ ಸರ್ಕಾರ ಹೇಳ್ದಂಗೆ ಕೇಳು. ನೋಡು ಧರ್ಮ, ಹೊಡೆಯದಾಗಿ ಹೇಳುತ್ತೇನೆ ಕೇಳು. ಅತಿಯಾದ ಒಳ್ಳೆಯತನ, ಅತಿಯಾದ ಪ್ರಾಮಾಣಿಕತೆ ಈ 21ನೇ ಶತಮಾನದಲ್ಲಿ ಬೆಲೆ ಸಿಗಲಾರದು. ನಿನ್ನ ಆದರ್ಶಗಳನ್ನು ಬಿಟ್ಟು ನಾನು ಹೇಳಿದಂತೆ ಕೇಳಿದರೆ ನಿನ್ನ ಬಾಳು ಬಂಗಾರವಾಗುವುದು. ಇಲ್ಲವಾದರೆ ಈ ನಿನ್ನ ಹಾಲಿನಂತ ಸಂಸಾರ ಚಿತ್ರ ಮಾಡುವುದು ನನಗೆ ಅಷ್ಟೊತ್ತಿನ ಮಾತು. ಸೌಕರ್ಯ, ನಿಮ್ಮ ಎಚ್ಚರದ ಮಾತಿಗೆ ಎದುರುನಲ್ಲ ಈ ಧರ್ಮವಂತ. ನೋಡು ನಾಗೇಂದ್ರ ಪ್ರಸಾದ್,
ಕಡೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು. ನನ್ನ ಜಮೀನಲ್ಲಿ ಇಡೀ ಮಣ್ಣು ಕೂಡ ಸಿಗೋದಿಲ್ಲ. ಏನು ಮಾಡ್ಕೆ ಹೋಗು. ನಿನ್ನ ಜಮೀನಿನಲ್ಲಿ ಒಂದು ಹಿಡಿ ಮಾಡಿ ಲೇ ತನಿಮ್ಯಾ, ಈ ನಾಡನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನೆಂಬ ಒಡೆಯನಿಗೆ ಸೊಕ್ಕಿನಿಂದ ಮಾತನಾಡಿದೆ ಅಂದ ಮೇಲೆ ಆ ನಿನ್ನ ಜಮೀನು ಪಡೆಯದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಲೇ ನಾಗೇಂದ್ರ ಪ್ರಸಾದ್, ನಮ್ಮ ಜಮೀನು ಪಡೆಯಲೇನು ನೀನೇನು? ನಮ್ಮ ರಕ್ತಕ್ಕೆ ಹುಟ್ಟಿದವನೇನು? ಲೇ ನಾಗೇಂದ್ರ, ನಮ್ಮ ಜಮೀನಿಗೆ ಕಣ್ಣಾಗಿದೆ. ನಿನ್ನ ಕಣ್ಣನ್ನು ಕೀಳುವೆ. ಎಚ್ಚರ ಲೇ ಗರುಡ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡಬೇಡ. ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ಹಿಡಿತ ತಪ್ಪಿದರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ನಿನ್ನ ಅಂತ್ಯ. ಈ ಗಣನಿಗೆ ಏನು ಮಾಡಲಾಗುವುದಿಲ್ಲ. ಅಂತ್ಯ ಮಾಡಲು ಆತುರ ಪಟ್ಟರೆ ಆಹುತಿಯಾಗುವ ಈ ಗಂಡುಗಲಿ ಗರುಡನ ಕೈಯಲ್ಲಿ. ಸೌಕರ್ಯ ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮನುಷ್ಯನಿಗೆ ಒಳ್ಳೆ ಗೌರವ ತಂದು ಕೊಡುತ್ತದೆ. ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ಈ ನಿನ್ನ ಸಂಪತ್ತಿನಿಂದ ನನ್ನನ್ನು ಕೊಂಡುಕೊಳ್ಳುವುದೆಂದರೆ ಅದು ನಿನ್ನ ಭ್ರಮೆ. ನಾವು ಕೊಟ್ಟರ ತಾನೇ ಕೊಂಡುಕೊಳ್ಳುವುದು. ನಾವೇ ಕೊಡದಿದ್ದರೆ ನಮ್ಮನ್ನೇನು ಮಾಡಲು ಸಾಧ್ಯ ಕರ್ದ? ನಾನು ಹೇಳುವುದನ್ನೆಲ್ಲ ಹೇಳಿದ್ದೇನೆ. ನಡಿ, ಹೋಗೋಣ. ಮಾವ, ನೀವು ನಡೆಯಿರಿ. ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸವಿದೆ, ಹೋಗಿ ಬರುತ್ತೇನೆ. ನಿಮ್ಮ ಮಾಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿಲ್ಲ. ನಾವು ಗರುಡ ಬಯಸಿ ಬಂದಿದ್ದ ಭಾಗ್ಯಲಕ್ಷ್ಮಿನ ಕಾಲಿಂದ ಒದಿಬೇಡ. ನಮ್ಮ ಸೌಕಾರು ಹೇಳದಾಗ ಕೇಳು. ಇಲ್ಲಂದ್ರ ನಮ್ಮ ಸೌಕಾರ ಕೈಯಾಗ ಸಾಯೋದಂತ ಗ್ಯಾರಂಟಿ. ಲೇ ಶಕ್ತಿ, ಶಕುನ ಬುದ್ಧಿಯನ್ನು ನಮ್ಮಲ್ಲಿ ತೋರಿಸಬೇಕು. ಬೆಂಕಿಗೆ ತುಪ್ಪ ಸುರಿದು ಮನೆಯಲ್ಲಿ ನಿಂತು ಮಾಜು ನೋಡುವ ನಿಮ್ಮಂತವರಿಂದಲೇ ರಾಮ ರಾಜ್ಯ ಆಗಬೇಕಿದ್ದ ನಮ್ಮ ನಾಡು ರಾವಣನ ರಾಜ್ಯವಾಗಿದೆ. ಲೇ ಶೆಟ್ಟಿ, ಈ ಸೌಕಾರ ಎಂಜಲು ತಿಂದು ಬದುಕುವ ನಾಯಿ. ನನಗೆ ಬುದ್ಧಿ ಹೇಳಲು ಬರಬೇಡ. ಈ ನಿನ್ನ ಸೌಕಾರ ಕೊಡುವ ನನಗೆ ನಾನಿನ್ನು ಬರ್ತೇನೆ. ನಿಂತ್ಕೋ. ನನ್ನ ಮನೆಗೆ ಬಂದು ನಾನು ಕೊಡುವ ಹಣ ತೃಣಕ್ಕೆ ಸಮಾನ ಎಂದು ಬಗಳುವೆ ಆ ಹಣವ. ಆ ನಿನ್ನ ಜಮೀನನ್ನು ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ದೋಡು ಸೌಕಾರ, ನಿನ್ನ ಈ ಶ್ರೀಮಂತಿಕೆ ತಪ್ಪ ತೋರಿಸಲು ಬರಬೇಡ. ಆ ಜಮೀನನ್ನು ಮಕ್ಕಳಿಗೆ ಕಟ್ಟಿಸಲೆಂದು ಸರ್ಕಾರಕ್ಕೆ ದಾನ ಕೊಡುವುದಾಗಿ ಮಾತು ಕೊಟ್ಟಿರುತ್ತವೆ. ಈ ಸುಮ್ಮನೆ ಆ ಜಮೀನಿನ ಆಸೆಯನ್ನು ಬಿಟ್ಟು
ಇದರ ಮೇಲೆ ನೀನು ಜಮೀನು ಪಡೆಯುತ್ತೆಂಬ ಆಸೆ ಪಟ್ಟರೆ ಈ ನಿನ್ನ ಗದ ನನ್ನ ಕುಡಿಯಲು ಬರುವುದಕ್ಕೆ ಅಕ್ಷರ. ರಾಜ ಅದು ಈ ನಾಗೇಂದ್ರನ ಘಟ ಲೇ ಬಚ್ಚ, ಈ ನಾಗೇಂದ್ರನ ಘಟ ಉರುಳಿಸುವ ದಿಟ್ಟರು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ. ಈಗ ನೀನಿರುವುದು ಈ ನರ ನಾಗೇಂದ್ರನ ಆಸ್ಥಾನದಲ್ಲಿ. ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ. ನಾನು ಬಯಸಿದ್ದನ್ನು ಪಡೆಯಬೇಕೆನ್ನುವ ಹಠ ನನ್ನದು. ಹಠ ಇರಬೇಕು, ಆದರೆ ಇನ್ನೊಬ್ಬರ ಗೋಣು ಮುರಿದು ಕಿತ್ತುಕೊಳ್ಳುವ ಚಟ ಇರಬಾರದು. ಏನಾಗೇಂದ್ರ, ಇನ್ನೊಬ್ಬರ ಆಸ್ತಿಗೆ ಕೈ ಹಾಕಿ ಕಿತ್ತುಕೊಳ್ಳುವುದು ತುಪ್ಪ ತಿಂದಷ್ಟು ಸುಲಭ ಎಂದುಕೊಳ್ಳಬೇಡ. ಮುಂದೊಂದು ದಿನ ನಿನ್ನ ಆಸೆ ಎಂಬ ಶರೀರ ಕೋತು ನಾಡುವುದು ಖಂಡಿತ ಮರೆಯಬೇಡ. ಲೇ ತಮ್ಮ, ದೇವರು ಒಳ್ಳೆಯವ್ರಿಗೂ ಅದಾನ, ಕೆಟ್ಟವ್ರಿಗೂ ಅದಾನ. ಅತಿಯಾಗಿ ಒಳ್ಳೆಯದು ಮಾಡೋದು ಕಷ್ಟ ಐತಿ ಈಗಿನ ಕಾಲದಾಗ. ನಮ್ಮ ಸಾವುಕಾರ ಹೇಳ್ದಂಗ ಕೇಳೋ. ಲೇ ಶೆಟ್ಟಿ, ಕೊಡುವುದಿಲ್ಲ ಎಂದರೆ ಬಿಡುವುದಿಲ್ಲ ಈ ಕಾಳಿಂಗ ಸರ್ಪ. ಲೇ ಗರುಡ, ದ್ವಾಪಾರ ಯುಗದಲ್ಲಿ ದಾನ ಶೂರನೆಂದು ಬಿರುದು ಪಡೆದ ಆ ಕರುಡ ಸರ್ವನಾಶವಾಗಿ ಹೋದ. ಈ ಕಲಿಯುಗದಲ್ಲಿ ದಾನ ಧರ್ಮವೆಂದರೆ ಬೆಲೆ ಸಿಗುವುದೂ ಇಲ್ಲ, ಬೆಲೆ ಕೊಡುವುದೂ ಇಲ್ಲ. ಇಂದು ಏನಿದ್ದರೂ ಅನ್ಯಾಯ ಅಧರ್ಮವೆಂಬುದು ನ್ಯಾಯದ ಸಿಂಹಾಸನವನ್ನೇರಿ ನಿಮ್ಮಂತ ನ್ಯಾಯವಂತರು ನೆಲ ಸಮವಾಗಿ ಹೋಗಿದ್ದಾರೆ. ಅಂಥದರಲ್ಲಿ ನೀವು ದಾನವಾಗಿ ಭೂಮಿಯನ್ನು ಕೊಟ್ಟು ದೊಡ್ಡವರ ಮುಂದೆ ದೊಡ್ಡಸ್ತಿಕೆ ತೋರಿಸಿಕೊಳ್ಳುವಿರಾ? ದೊಡ್ಡಸ್ತಿಕೆ ತೋರಿಸುವವರು ನಾವಲ್ಲ, ಅದು ನಮಗೆ ಬೇಕಾಗಿಲ್ಲ. ಅದು ಏನಿದ್ದರೂ ನಿಮ್ಮಂತವರು ತೋರಿಸುವುದು. ಇಂಥ ಸಮಾರಂಭದಲ್ಲಿ ಬಡವರಿಗೆ ಭೂದಾನ ಕೊಡುತ್ತೇನೆಂದು ಹೇಳಿ ನಂಬಿಸಿ ಮೋಸ ಮಾಡುತ್ತೀವಿ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ದೊಡ್ಡವರಿಂದ ಉಗಳಿಸಿಕೊಂಡು ಅತ್ತ ಸರ್ಕಾರಕ್ಕಿಲ್ಲ, ಇತ್ತ ಬಡವರಿಗಿಲ್ಲ. ಅಂತ ದೊಡ್ಡಸ್ತಿಗೆ ನಮಗೆ ಬೇಕಿಲ್ಲ ನಾಗೇಂದ್ರ ಪ್ರಸಾದ್. ಬಾಯಿಗೆ ಬಂದಂತೆ ಹೊಗಳುತ್ತಿರುವೆಯಲ್ಲ, ಚಿಕ್ಕವರೆನ್ನೋದನ್ನು ಅರಿತಿಲ್ಲವೇನೋ? ಯಾರೋ ನೀನು ಭಿಖಾರಿ. ಬಾಯಿಗೆ ಬಂದಂತ ಮಗಳನ್ನು ನಾನೇನು ನಾಯಿ ಎಂದುಕೊಂಡಿರುವನು? ನಿಮ್ಮಂತ ಬಂಡವಾರ ಬಯಲು ಮಾಡಿ ನಿಮ್ಮಂತ ಸದೆ ಬರೆಯಲು ಜ್ವಾಲಾಮುಖಿಯಂತೆ ಹೊರಬಂದ ಆಗ್ತಿದ್ದಂತೆ ನಮ್ಮನ್ನು ಸದೆ ಬಡಿಯುವ ಗಂಡದಿರ ಪುಂಡರು ಯಾರು ಹುಟ್ಟಿಲ್ಲ ಈ ಮಂಡಲದಲ್ಲಿ. ಲೇ ಗರುಡ, ಸುಮ್ಮನೆ ಕೂಗಾಡಿ ನನ್ನ ತಾಳ್ಮೆಯನ್ನು ಕೆಣಕಬೇಡ. ಈ ಕಿರಾತಕ ಕುಲದ ಕೀರ್ತಿರಾಜ್ ಕೋಪಗೊಳ್ಳುವಷ್ಟರಲ್ಲಿ ಇಲ್ಲಿ ಹಾವು ಕಿತ್ತಿದರೆ ಸರಿ. ಇಲ್ಲದಿದ್ದರೆ ಕೋಪಿದ ಈ ನಿನ್ನ ದೇಹವನ್ನು ಭಾಗ ಮಾಡಬೇಕಾಗಿತ್ತು ಜೋಕೆ. ಈ ಸೌಕಾರ ಸಾಕಿದ ನಾಯಿ ನೀನು. ಕೀರ್ತಿರಾಜ್, ಈ ನನ್ನ ಕೊಪ್ಪಿದ ದೇಹವನ್ನು ನಿರ್ಧಾರ ಮಾಡಲು ನಿನ್ನಿಂದಲೂ ಸಾಧ್ಯವಿಲ್ಲ.
ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಹೇ ಕೀರ್ತಿರಾಜ್, ನಾವೇ ಸರದಾರರೆಂದು ಕರೆದರೆ ಈ ಪುಂಡವುನಿಯ ಕೈಯಲ್ಲಿ ನಿಮ್ಮ ರುಂಡ ಆರುವುದು ಖಂಡಿತ. ಹುಲಿಯನ್ನು ಗೊಂಡಗೊಡಲು ತೋರಿಸಿದರೆ ನಮ್ಮನ್ನು ಹೇಳಿ ಇಟ್ಟು ಓಡುವುದು ಅಂತ ತಿಳಿದುಕೊಂಡಿರುವನಲ್ಲೇ ಬಡ್ಡಿ ಮಗನೇ. ಕೈಯಲ್ಲಿ ಗುಂಡಿಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಯುವ ದೈತ್ಯರ ನಾವು. ಲೇ ಬಡಪಾಯಿ ಪುಣ್ಯನ ಮಗನೇ, ಯಾರ ಎದುರಿಗೆ ನಿಂತು ಮಾತನಾಡುತ್ತಿರುವೆ ಎಂಬುದು ಎಚ್ಚರವಿರಲೇ. ಇಲ್ಲವಾ ಈ ನನ್ನ ಬಂದೂಕಿನಿಂದ ಸುಟ್ಟು ಹಾಕುವೆ ಈ ನಿನ್ನ ಶರೀರವನ್ನು. ಬಾಸ್! ಸುಟ್ಟು ಹಾಕುವುದು ದೂರದ ಮಾತು. ನನ್ನ ದೇಹವನ್ನು ಮುಟ್ಟಿ ನೋಡಲೇ. ಇದೇ ಕೋಟ್ಲಿಂದ ಕೊಚ್ಚಿ ಈ ಭೂತಾಯಿ ಮಣ್ಣಲ್ಲಿ ಮಚ್ಚಿಬಿಡೆ. ಲೇ ಸೌಕಾರ, ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ, ಎಗರಾಡಿದರೆ ನಿನ್ನನ್ನು ಕೊಚ್ಚಾಕಿಬಿಡು. ಅರ್ಥನೇ? ಏನು ಸಾವುಕಾರ, ನಿಮಗೆ ಇಷ್ಟೊಂದು ಅವಮಾನ? ಯಾರು ಈ ಗರುಡ? ಅವನ ಈ ಸೊಕ್ಕಿನ ವರ್ತನೆಗೆ ಕಾರಣವಾದ ಸಾವುಕಾರೇ? ಇವನು ಈ ಊರ ನಿಷ್ಠಾವಂತ ರೈತ ಧರ್ಮವಂತನ ಹಳೆಯ, ಅಂದರೆ ಧರ್ಮವಂತನ ಹೆಂಡತಿಯ ತಮ್ಮ. ನಮ್ಮ 100 ಎಕರೆ ಜಮೀನಿನ ಪಕ್ಕದಲ್ಲಿ ಆ ಧರ್ಮವಂತನ 2 ಎಕರೆ ಜಮೀನು ಇದೆ. ಆ ಜಮೀನನ್ನು ಸರಕಾರಿ ಶಾಲೆ ಕಟ್ಟಲು ದಾನವಾಗಿ ಕೊಟ್ಟಿದ್ದಾನೆ. ಆ ಜಮೀನನ್ನು ನನಗೆ ಬಿಟ್ಟು ಕೊಡು, ಅದರ 4 ಪಟ್ಟು ಕೊಡುತ್ತೇನೆಂದರು. ನನಗೆ ಸೊಕ್ಕಿನಿಂದ ಮಾತನಾಡಿದ ಆ ಸೊಕ್ಕಿನ ಸೂಳೆಯ ಮಗ ಕೀರ್ತಿರಾಜ್. ಆ ಗರುಡನ ಸೊಕ್ಕು ಇಳಿಸಬೇಕಾದರೆ ಆ ಸೊಕ್ಕಿನಿಂದ ಮಾತನಾಡಿದ ಸೇಡಿಗಾಗಿ ಆ ಧರ್ಮವಂತನ ಮನೆ ಸರ್ವನಾಶ ಮಾಡಲೇಬೇಕು. ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನಿನಗೇನು ಸಹಾಯ ಬೇಕು ಕೇಳು, ಕೊಡಲು ನಾನು ಸದಾ ಸಿದ್ಧ. ಒಟ್ಟಿನಲ್ಲಿ ಅವನ ನಾಮ ನಿರ್ನಾಮವಾಗಿದೆ. ನಾಗೇಂದ್ರ ಪ್ರಸಾದವ್ರೆ, ಕೀರ್ತಿರಾಜಪ್ಪನವ್ರೆ, ಎಷ್ಟು ಮಾತಾಡ್ತಾನ್ರಿ ಆ ಗರುಡ? ಆ ಗರುಡನ ಸೊಕ್ಕು ಬಹಳ ಐತ್ರಿ. ಹೆಂಗನ ಮಾಡಿ ಮುರಿಬೇಕು ನೋಡ್ರಿ ಆ ಸೌಕಾರಿಂದ. ಅವನ ವಿಷಯ ನನಗೆ ಬಿಡಿ ಸಾವುಕಾರ್ರೆ. ಈ ಕೀರ್ತಿರಾಜ್ ಬಾಣ ಓಡಿ ಯುದ್ಧಕ್ಕೆ ನಿಂತರೆ ಎದುರಾಳಿಗಳ ಎದೆ ಗುಂಡಿಗೆಯನ್ನು ಸೇಳಿ ಬಿಸಿ ರಕ್ತವನ್ನು ಕುಡಿಯಬಲ್ಲ ಈ ಕಿರಾತ ಕೀರ್ತಿರಾಜ್. ಲೇ ಗರುಡ, ಕಂಡವರ ರುಂಡವನ್ನು ಕತ್ತರಿಸುವ ರೌಡಿ ನಾನಿರುವಾಗ ನಮಗೆ ಪ್ರಾಣದ ಭಯ ಹಾಕಿರುವೆಯಾ? ಮುಂದೆ ನೋಡು ಯಾರ ಪ್ರಾಣ ಯಾರ ಕೈಯಲ್ಲಿದ್ದು. ಸಾವುಕಾರ್ರೆ, ಇಷ್ಟು ಸಣ್ಣ ವಿಷಯವನ್ನು ಆಲೋಚಿಸದೆ ಮೊದಲು ನೀವು ವಿಶ್ರಾಂತಿಸಿಕೊಳ್ಳಿ. kiss.
ಅಂಗದಾಡ ಮಸ್ತ್ ಲಾವಣ್ಯ ನಂಬರ್ ಕೊಟ್ಟು ಬರ್ತೈತಿ ಪುಣ್ಯ ಅಂಗದಾಡ ಮಸ್ತ್ ಲಾವಣ್ಯ ನಂಬರ್ ಕೊಟ್ಟು ಬರ್ತೈತಿ ಪುಣ್ಯ ಚಾಚು ಕನ್ನಡ ಆಚರ್ಯ ಹೇ ಚಾಚು ಕನ್ನಡ ಆಚರ್ಯ ಬಂದಿಯತ್ತ ನೋಡಿ ಬಂದೆ ಲಾವಣ್ಯ ಲಾವಣ್ಯ ಹೇ ಅಂಗದಾಡ ಮಸ್ತ್ ಲಾವಣ್ಯ ಅದು ಹಂಗಲ್ಲ, ಅದು ಜಾಡಿಸೋದ. ನಾನು ಅವಸ್ಥೆ ಕೇಳಿಲ್ಲ ಹರದ ಐತೆ ಪ್ಯಾಂಟನಿ ಅದೇ ಊರಿಗೆ ಬಾದರು ನೀ ಅಡಿಯ ಗಿಚ್ಚ ಹಿಡಿಸಿದೆ ಒತ್ತ ನಿನ್ನ ಕೋಡೆ ಕೂದ ಒತ್ತ. ಲವ್ವಾತು ಲಪಡಾತು ಮದ್ವೆ ಆದ ಮದುವೆಯಾತು ಕೈ ಮುಗೆ ತನ್ನ ಮದುವೆಗೆ ಬಾತು ಅನ್ನೋದಿತ್ತು. ಹುಷಾರಾಗಿರ್ಬೇಕು ಯಾರು? ಇವೆಲ್ಲ ಹಳೆ ಹೋಗ್ಯವು. ಟ್ರೆಂಡ್ ಬಂದೈತಿ ಅಬಸಲ ಯಾವ ಏ ಹುಡುಗಿ ಸ್ವಲ್ಪ ಎಬಸ ಅಂತೇಳಿ ನಾ ಯಾರ ಅಂತ ಹೇಳ್ತೀನಿ ತಡಕಂಗೆ ಇಲ್ಲಪ್ಪ ನಮ್ಮ ತಂಡ ತಿಂಡಿ ಎಬ್ದೈತಿ ಅದನ್ನ ಎಬಸ ತಡಕೋ ಶಕ್ತಿ ಇಲ್ಲ ನಮಗ. ನೀ ಎಬಸ್ತಿ ಎಬಸ ಅಂತ ತಡಕ ನನಗೆ ನಮ್ಮ ತಮ್ಮ ನಿಂದ್ರನೇವಲ್ಲ ನನಗೆ ನಿಂದ್ರ ಕಚ್ಚಾನ ತಡಕ ತಡಕೋರು ನಿಮ್ಮವ್ರು ತಡಕೋರ್ರಿ ಅಲ್ಲ ತಡಕೋರು ನಿಂತೇನ ಏ ಹುಡುಗಿ ತಡಕಂದ್ರೆ ಮಕ್ಕಳಂಗೆ ತಡಕ ಸ್ವಲ್ಪ ನೀನ ನಾ ತಡಕೊಂಡ್ರೆ ನಿಂದ ಎಬಸ್ತು ಏನ್ ಎಬಸ್ತಿ ಎಬಸ್ತಿ ಹಾ ಸ್ವಲ್ಪ ತಡಕ ಎಬ್ಬಿಸ್ತೀನಿ ಮುಂದೆ ಮಾತೇ ಎಬ್ಬಿಸ್ತೀನಿ. ಎಬಸ್ತು ಸಾಕನು ಏ ಈಗ ಸಾಕಂದ್ರೆ ಇನ್ನಂಗವ ನಾನೇ ಸ್ವಲ್ಪ ತಡಕ ಎಬ್ಬಿಸ ನಾ ಯಾರ ಕುಡುಕ ಪಬ್ಲಿಕ್ ಕುಡುಕ ಪಬ್ಲಿಕ್ನಾಗ ನಾಲ್ಕು ಕುಡಿಯವ್ರ ನಮ್ಗೆ ಯಾರು ಹೆದರ್ಕಿನಿ ಇಲ್ರಿ. ಯಾಕಂದ್ರ ಸರ್ಕಾರ ಫುಲ್ ಸಪೋರ್ಟ್ ನಮ್ಮಿಂದ ಐತೆ. ಅದಕ್ಕ ನಾ ಯಾರಿಗ ಒಟ್ಟ ಎದ್ರ ಮಗನೇ ಅಲ್ರಿ. ಯಾರು ಯಾಕೆ ಹೇಳಿದ್ರಿ ನಮ್ಗೇನ ರೊಕ್ಕ ಕೊಟ್ಟಿಗೆ ನಾವು ಕೂಡಿಸ್ತಾರೇನ್ರಿ ಅವ್ರ. ಅದಕ್ಕ ಒಟ್ಟ ನಾ ಯಾವ ವಿಷಯದೇ ಇಲ್ಲ. ಇದ್ಯಾವ್ದ ಕೆಂಪು ಚೂಡಿದಾರ ಹಾಕ್ಯಣ ಬಂದು ನನ್ನ ಮುಂದೆ ಯಬಸ್ ಅಂತಂದ್ರೆ ನಮ್ಮ ತಮ್ಮ ನೋಡಿ ಕೇಳನೇ ಅವಲ್ಲ ಸರ್. ಊಟಿನಾಗಿದ್ದು ನಾಳೆ ಎದ್ದಾಗ ಎದ್ದು ಬಿಡ್ತಾರ. ಇದು ಬರಗೇಟ ನಿಂತೈತಪ್ಪ ಇದು ಎಬಸ್ ಏ ಹುಡುಗಿಯ ಗಂಡಸರು ಬರೋ ದಾರಿ ನಿಂತಿಲ್ಲ. ಯಾಕೆ ಗಂಡಸರು ಬರೋ ಕೊಂಡ ನಿನಗ ಯಾಕೋ ದೋಸ್ತ ಯಾಕ ನನಗ ಹುಡುಗಿ ಗಿಡಿಗೆ ಅಂತ ಮಾತಾಡಕ್ ಗೊತ್ತಿಲ್ಲ. ಯಾಕ ನನಗೆ ಎಲ್ಲಿ ಜಗಳ ಸಿಕ್ಕಿಲ್ಲೇನು? ಯಾಕ ನಾ ನಡು ರಸ್ತಾಗ ನಿತ್ರ ಇದೇನು ರೋಡ್ ನಿಮ್ಮ ಅಪ್ಪಂದೇನು ಇದೇನು ಇದು ಕೈಯಾಗ ಶೆರೆ ಬಾಟ್ಲಿ ಹಿಡ್ಕೊಂಡು ಇಡೀ ರಸ್ತಾನ ನನ್ನ ಅಡ್ಡಾಡ್ಕೊಂತ ಬರಾಕ್ ಕುಂತೇನ. ನಮ್ಮಪ್ಪಂದ ಯಾಕಾಗಿರ್ತೈತೆ ನಿಮ್ಮಪ್ಪಂದ ಆಗಿರ್ಬೇಕು ಇಲ್ಲ ಹೊಸೂರು ಚೆನ್ನೈಯಿಂದ ಆಗಿರ್ಬೇಕು ನೋಡ. ಹೊಸೂರು ಬಿಟ್ಟು ಬಂದ ಇಲ್ಲಿ ರೋಡ್ ಮುಂದೆ ಪಂಚಾಯತ್ ಮುಂದೆ ಆಳಕಚ್ಚ ನೋಡ ನಿಮ್ಮ ಕಕ್ಕ ನಿಮ್ಮ ಅಪ್ಪ ಅಲ್ಲ ಹುಡುಗಿಯ ನಮ್ಮ ರೊಕ್ಕ ಕೊಟ್ಟು ನಾವು ಕುಡಿದ್ರ ಏ ನಿಮ್ಮ ಅಪ್ಪ ಕೊಟ್ಟಿಗೆ ಖರ್ಚಾಕೈತೆ ನಾ ಹುಡುಗಿಯ ಸುಮ್ಮನೆ ನನ್ನ ತೊಡಿಗೆ ಬೇಡ ಇಲ್ಲದ
ಓಹೋ ವೆಂಕಟಪ್ಪ ಶೆಟ್ಟಿ ಮಗಳು ಶಾರು ನಯನ ಶಾರು ಅಲ್ಲಲೇ ಶಾರ ಕೂರ್ತಾತ ಒಂದು ನೋಡ ನಿಂದ ನನಗ ಅವ ನೋಡಿ ಸಣ್ಣ ಹಾಕಿದ್ದೆ ಈಗ ದೊಡ್ಡಕ್ಕೆ ಆಗಿದ್ದೆ ದೊಡ್ಡ ಆಗ್ಯಾವ ಈಗ ನೋಡಿದ್ರೆ ಏನದು 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 ಅದೇ ಒಂದ್ ಸ್ವಲ್ಪ ಮೂಗು ಒಂದ್ ಸ್ವಲ್ಪ ಗಲ್ಲ ಗೌಡೆ ಹಂಗಾರ ನೀವು ಮೊದಲ ಬರ್ಗೆಟ್ಕೊಂತಾವ ಮತ್ತೆ ಬೇರೆ ಬರ್ಗೆಟ್ಕೊಂಡವ ಅವ್ರದ್ದು ಯಾವ ಸಂದಿಲ್ಲ ನಿಂದ ಯಾವ ಸಂದೆ ಆಯ್ತ ಗೆಬಸ್ತೀನಿ ತಗಂಗಾರ ಅಲ್ಲ ನಿಮ್ಮಂತ ಕಂಟ ಮಟ್ಟ ಕುಡಿಯೋರಿಗೆ ಹೆಂಗ್ ಗೊತ್ತಾಗಬೇಕು ನಿಮ್ಮಂತ ಕುಡುಕರು ಹಣೆ ಬರೋಣ ಇಷ್ಟ ಏ ಶಾರ ಕುಡುಕ ಅಂತ ಅನ್ಬೇಡ ನಮ್ಮಂತ ಕುಡಿಲಿಕ್ಕಂದ್ರ ಈಗಿನ ಸರ್ಕಾರ ನಡ್ಸಕ್ಕಿತ್ತನ ನಾವ್ ಕುಡಿದ್ರೇನೆ ಈಗ ರಾಜ್ಯ ಭಾರವಾಗಿ ಮಾಡೋದು ಬಹಳ ಕಷ್ಟ ಐತಿ ಈಗಿನ ಸರ್ಕಾರ ಅಲ್ಲ ನೀವು ಕುಡಿಲಿಕ್ಕಂದ್ರೆ ಈ ಸರ್ಕಾರ ಬಾಳ ಅಂದ್ರೆ ಬಾಳ ನಷ್ಟ ಆಗುತ್ತಲ್ಲ ನಷ್ಟ ಆಕೈತೆವ ನೀವೇನ್ ಅದಿರಲ್ಲ ಈ ಕಲ್ಯಾಣಿಗೋಸ್ಕರ ಕುಡಿಯಾಕ ಹೊಂಟಿಲ್ಲ ನೀವು ನಿಮ್ಮ ಚಟಕ್ಕೋಸ್ಕರ ನೀವು ಕುಡಿಯಾಕ ಹೊಂಟಿರಿ ನಿಮಗೂ ದುಃಖ ಇದ್ರು ಕುಡಿತೀರಿ ದುಃಖ ಇರ್ಲಿಕ್ಕಂದ್ರೂ ಕುಡಿತೀರಿ ಅದು ಕುಡಿಯೋರಿಗೆ ಒಂದು ನೀವು ಹೇಳಾಕ ಕುಡಿತೀರಿ ಪಾಪ ಇಳಿದಾಗ ನಾರದ ಮುನಿಗಳು ತ್ರಿಲೋಕ ಸಂಚಾರಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಹೊರಟ್ರಲ್ಲ ಈಗ ಕಲ್ಯಾಣಕ್ಕೆ ನಾವು ಕುಡಿಯಕತ್ತೀವಿ ನೋಡ ದೋಸ್ತ ಅದಕ್ಕೋಸ್ಕರ ನೀವೇನು ಕುಡಿಯಾಕ ಹೊಂಟಿಲ್ಲ ನಿಮ್ಮ ಚಟ ಬಾಳ ಹೆಚ್ಚಾಗಿ ಅದ್ರ ಸಂಬಂಧ ಕುಡಿಯಾಕ ಹೊಂಟಿರಿ ನೀವು ಏ ಹುಚ್ಚೆ ನಾವು ಒಂದು ದಿವಸ ಕುಡಿಯೋದು ಬಿಟ್ಟಿವಂದ್ರ ಗಂಡ ಸತ್ತರ್ ಪಗಾರ ಬಂದ ಕೋಟ್ರು ಪಗಾರ ಬಂದ ಕೋಟ್ರು ಪಗಾರ ಬಂದ ಸಿದ್ದರಾಮಯ್ಯನ ಮಾಡ್ಯಾನ 2,000 ರೂಪಾಯಿ ಅದು ಬಂದ ಬಸ್ ಚಾರ್ಜ್ ಬಂದ ನಮ್ದು ಆನ್ ಇರ್ತದ ನಿಮ್ದು ಆನ್ ಇರ್ತದ ನಮ್ಮದಿಗಿನ ಬಂದಾಯ್ತ ನಿಂದು ಓಟು ಮುಚ್ಚಿ ಅಂತಾರ ನಮ್ಮದೇನೋ ಮುಚ್ಚಂಗಿಲ್ಲಪ್ಪ ಎಲ್ಲ ತರದಾರತೈತಿ ಹುಡುಗೆ ಮತ್ತೆ ನಿನ್ನೊಂದು ಮಾತು ಕೇಳ್ಬೇಕಂತ ಮಾಡಿನಿ ಏಯ್ ಆ ಕರ್ಗೇಡಿ ಹಳೆ ಆ ಕರ್ಗೇಡಿ ಏನದು ನೀವು ಮಾಡುವುದು ಅದೇ ಅಲ್ಲ ಯಾಕ ನನ್ನ ಏನ್ರ ಮದುವೆ ಮಾಡ್ಕೋಬೇಕಂತ ಮಾಡ್ಯಾನ ಕೊಳ್ಳಾಗ ಮತ್ತ ಕಾಲಾಗ ನೋಡಿದ್ರು ಗೊತ್ತಾಗುದಿಲ್ಲ ನಿನಗ ಅಲ್ಲೇ ಶಾರ ಈಗಿನ ಕಾಲದಾಗ ಗಂಡು ಮಕ್ಳು ಲಗ್ನ ಆಗ್ಯದ ಅನ್ನೋದು ಗೊತ್ತಾಗಂಗಿಲ್ಲ ಬಿಟ್ಟದ ಅನ್ನೋದು ಗೊತ್ತಾಗಂಗಿಲ್ಲ ಈಗಿನ ಕಾಲದಾಗ ಹೆಣ್ಣು ಮಕ್ಳು ಕೊಳ್ಳಲ್ಲ ತಾಳಿ ಹಾಕಿರೋದು ಬಾಳನ ಕಡಿಮೆ ಐತಿ ನೋಡ ಹೋಗ್ಲಿ ಬಿಡ ಅದನ್ನ ನೀನ್ ಯಾಕೆ ಮನ್ಸಿಗೆ ಹಚ್ಕೊಂತಿ ಅದೆಲ್ಲ ಲಗ್ನ ಆದವ್ರಿಗೆ ನೀನೊಂದ್ ಮಾತು ಕೇಳ್ತೀನಿ ಒಟ್ಟ ನನಗಿಲ್ಲ ಬೇಡ ನೋಡ ಏನ್ ಕೇಳ್ತಿ ಕೇಳುವ ನನ್ನ ಮೈಸೂರು ಹುಲಿಯ ಅದ ನೀನು ಒಪ್ಪಿದ್ರ ನಿನ್ನ ಮಾಡ್ಬೇಕಂತ ಮಾಡೀನಿ ಅದು ಹೋಗಿ ಹೋಗಿ ಕೈ ಅಲ್ಲೇ ಹೋತ ಜೋಕುಮಾರ ಹಳೆ ಜೋಕುಮಾರ ಏನಂತ ನೀ ಮಾಡ್ಬೇಕಂತಿತ್ತು ತಪ್ಪು ತಿಳಿದ್ಬೇಡಲೇ ಶಾರ ನೀ ಒಪ್ಪಿದ್ರ ಪಿರುತಿ ಮಾಡ್ಬೇಕಂತ ಮಾಡೀನಿ ಪಿರುತಿ ತಡಕೋ ಸಬ್ರ ತಡಕೋ ತಡಕೋ ಅಯ್ಯಯ್ಯೋ ನನ್ನ ಮ್ಯಾಲ ಅಷ್ಟೊಂದು ಪ್ರೀತಿ ಐತೆ ನನ್ನ ರಾಜ ಹೌದಾ ನನ್ನ ಬಿಳೆ ರಸಗುಲ್ಲ ಏನು ಕಾಣ್ತವಲೇ ನಿನ್ನ ಗಲ್ಲ ಬಾ ಗಲ್ಲಕ್ಕೊಂದು ಕೊಡ್ತೀನಿ ನಂದೊಂದು ಬೆಲ್ಲ ಅಯ್ಯಯ್ಯೋ ನೀ ಕೇಳೋದ್ ಹೆಚ್ಚ ನಾ ಬಂದ ನಿನ್ನ ಹತ್ರ ಕೊಡೋದ್ ಹೆಚ್ಚ ಹೋಗಸ ಈ ತಂಡ ಎಬಸ